ಯಾವಾಗಿನ ಹೋಗ್ಬೇಕಿ ಏನ್ರಿ ಹೊಸ್ದಾಗಿಂದ ಮದುವೆ ಮಾಡ್ಕೊಂಡು ಸಿಟ್ಟೆಯನ್ನು ಹೆಣ್ಮಗಳಿಗೆ ತಂದು ಹಳ್ಳ್ಯಾಗ ಕೊಟ್ಟಿದ್ರು, ಬಣದ್ಗೊಳಕ್ಕೆ ಕೊಟ್ಟಿದ್ರು. ಯಾವಾಗಿಂದ ಬಣದ್ಗೊಳಕ್ಕಿಂದ ಕೊಟ್ಟಾರ ಅತ್ತಿ ದಿನಾನು ಕುಣದ ಆಕಿನೇ ಹಾಲು ಹಿಂಡ್ಕೋತಿದ್ಲು, ಆಕಳ ಹಿಂಡ್ಕೋತಿದ್ಲು. ಈಗ ಸೊಸಿ ಏನಂದ್ಲು, ಅತ್ತಿ ದಿನ ನೀವೇ ಹಾಲು ಹಿಂಡ್ಕೋತೀರಿ, ಇವತ್ತು ನಾ ಹಿಂಡ್ಕೋತೀನಿ ರೀ ಅನ್ನೋದು. ಯಾವಾಗಿಂದ ಇವತ್ತು ನಾ ಹಿಂಡ್ಕೋತೀನಿ ರೀ ಅಂತಕೊಂಡಂದಾಗ ಅತ್ತಿಗೆ ದೊಡ್ಡ ಖುಷಿ ಆಯ್ತು. ಯಾಕೆ ಕೆಲಸ ಬಿಡಿಸ್ತಾಳಲ್ಲ ಸೊಸಿ, ಯಾಕ್ರಿ ಕೆಲಸ ಮಾಡಕತ್ರ ಅತ್ತಿದೇರಿ ಖುಷಿ ಆಕೈತಿಲ್ಲ, ಖುಷಿ ಆಕದ. ಅತ್ತಿ ಕುಂದ್ರಿಸ್ಬೇಕು. ನಮ್ಮಲ್ಲಿ ಹೋಗ್ಬೇಕಿ ಏನ್ರಿ ಪುರಾಣಕ್ಕೆ ಬಂದಾಳ, ಅತ್ತಿ ಜೋಡಿನೇ ಬಂದಾಳ. ಬರಾಗ ಹಂಗೆ ಬಂದಿಲ್ಲ, ಕುರ್ಚಿ ತಗೊಂಡು ಬಂದಾಳ. ಸಂಗಾಟ ಕುರ್ಚಿ ತಗೊಂಡು ಬಂದಾಳ. ಪಾಪ ಇದು ಮುದುಕಿಂದ ಒತ್ತಡ ಕೂತಲ್ಲಿ ಕುಂದ್ರದು, ನಿಂತಲ್ಲಿ ನಿಂದ್ರಲ್ದು ಏನ್ರಿ. ಆಕಿ ಎಲ್ಲೆಲ್ಲಿ ಹೋಗ್ಕಳ ಅಲ್ಲೆಲ್ಲಿ ಅಂದ್ ಸೀರಿ ಇದೇನಂತೀವಿ ಕುರ್ಚಿ ಏನ್ರಿ ಒಯ್ದ ಕುರ್ಚಿ ಹಾಕಿ. ನಾ ಅಂದೆ ಹತ್ತಿ ಮೇಲೆ ಇಟ್ಟು ಜೀವ, ಇವತ್ತಿನ ದಿನ ಮಂದಾಗ ಯಾರು ಇಟ್ಟು ಜೀವ ಇಲ್ಲ. ಆದ್ರೂ ಕೂಡ ಈಗ ನೋಡಿದ್ರೆ ಆಶ್ಚರ್ಯ ಆಗತ್ತ. ತಂಗಿ ನೀನು ನೋಡಿ ನನಗೆ ಗಾಬ್ರಿಗಿನ ಎಂದೆ. ಯಾಕ್ರಿ ಅಪ್ಪ ಅಂದ್ಲು. ಅಲ್ಲ ಏನು ಅತ್ತಿ ಮ್ಯಾಗ ಎಟ್ಟು ಪ್ರೀತಿ, ಅತ್ತಿ ಮ್ಯಾಗ ಎಟ್ಟು ಕಾಜಿ, ಅತ್ತಿ ಎಲ್ಲೆಲ್ಲಿ ಕುಂದಿರ್ತಾಳ ಅಲ್ಲೆಲ್ಲಿ ಒಯ್ದು ಕುರ್ಚಿ ಹಾಕ್ಲಕತ್ತಿಯಲ್ಲ. ನಾ ಅಂದೆ. ಅವಾಗ ಅಕ್ಕಿ ಅಂದ್ಲು, ಅತ್ತಿ ಮ್ಯಾಗಿನ ಯಾರು ಕಾಜಿರಿ ಅಪ್ಪ, ಅದು ನನ್ನ ಸೀರೆ ಉಟ್ಕೊಂಡು ಬಂದದ. ಆಕಿ ನನ್ನ ಸೀರೆ ಉಟ್ಕೊಂಡು ಬಂದಾಳ. ಅಪ್ಪಿತಪ್ಪಿದ ಎಲ್ಲರೂ ಕೂತ ನನ್ನ ಸೀರೆ ಹೊಲಸು ಮಾಡ್ತದಲ್ಲ ಇದು. ಅದಕ್ಕೆ ತನ್ನ ಸೀರೆ ಕಾಜಿಗೆ ಕುರ್ಚಿ ತೊಗೊಂಡು ಬಂದಾಕಿ ಸೊಸಿ. ಇವತ್ತು ನಾಳೆ ಯಾರ ಅತ್ತಿ ಮ್ಯಾಗಂದ್ರೆ ಯಾರು ಪ್ರೀತಿ ಇದಾರೆ ಹೇಳ್ರಿ ನೋಡೋಣ ಏನ್ರಿ. ಪಾಪ ಈಗ ಕೆಲಸ ಮಾಡ್ತೀನಿ ಅಂದ್ಕೊಳ್ಳೋಣ, ಹಾಲು ಹಿಂಡ್ಕೋತೀನಿ ಅಂದ್ಕೊಳ್ಳೋಣ, ದೊಡ್ಡ ಖುಷಿ ಆಯ್ತು. ಯಾವಾಗಿಂದ ದೊಡ್ಡ ಖುಷಿ ಆಯ್ತು, ಅಯ್ಯ ತಂಗಿ ಯಾರು ಬಿಡತ್ತಾರವ ನೀನು ಹಿಂಡ್ಕೋತಿಕೊಂಡು. ಈಗ ದಿನ ಹತ್ತಿ ಒಂದು ತಂಬಿಗೆ ನೀರು ಒಯ್ಯೋದು ನೋಡಿದ್ಲು. ಈಕಿನೂ ಅಂದ ಅಗದಿ ಹಿಂಗೆ ಸೀರೆ ತೊಗೊಂಡು ಹಿಂಗೆ ಇದಕ್ಕೆ ಸುತ್ಕೊಂಡು. ಯಾವಾಗಿಂದ ಕೈಯಾಗಿಂದ ತಂಬಿಗೆ ತಗೊಂಡು ತಂಬಿಗಾಗಿ ನೀರು ತಗೊಂಡು ಕೊಟ್ಟಿಗೆಗೆ ಬಂದು ಅವೇನು ಆಕಳನ್ನ ಅಡಿಗೆ ಮನೆ ಕಟ್ಟಿರ್ತಾರ ನಾವು. ಯಾವಾಗ ಎಲ್ಲಿಗೆ ಬರ್ತಾಳ, ಕೊಟ್ಟಿಗೆ ಕಡೆಯಿಂದ ಬಂದು ನೋಡ್ತಾಳ ಏನ್ರಿ. ಬಂದು ನೋಡ್ತಾಳ ಆಕಳ ಸಗಣಿ ಇಟ್ಟಾದ, ಮೂತ್ರ ಹಾಕ್ಯಾದ, ಎಲ್ಲ ಕೊಟ್ಟಿಗೆ ತುಂಬ ಗಲೀಜಾದ. ಈಕಿ ನೋಡ್ತೆ ದೊಡ್ಡ ಶ್ರೀಮಂತರ ಮೇಲೆ ಕೊಳ ತುಂಬ ಬಂಗಾರ ಹಾಕೊಂಡಾಳ, ಕೈ ತುಂಬ ಬಂಗಾರ ಹಾಕೊಂಡಾಳ, ಕಿಮ್ಮತ್ತಿನ ಸೀರೆ ಉಟ್ಕೊಂಡಾಳ. ಇಟ್ಟೆಲ್ಲ ಉಟ್ಕೊಂಡಿರ್ತಕ್ಕಂಥ ಹೆಣ್ಮಗಳು ಅಕ್ಕಿ ನೋಡ್ತಾಳ ಸಗಣಿ ಗಿಗಣಿ ನೋಡಿ, ಚೀ ಅಲ್ಲಕ್ಕಿ ಅದನ್ನೆಲ್ಲ ಸಗಣಿ ನೋಡಿ ಚೀ ಇಂತಲ್ಲಿ ಕುತ್ಕೊಂಡು ನಾಯಕ್ ಹಾಲು ಹಿಂಡ್ಕೊಳ್ಳಿ, ನಾ ಆಕಳ ಡುಬ್ಬದ ಮ್ಯಾಗ ಕುತ್ಕೊಂಡು ಹಿಂಡ್ಕೋತೀನಿ ಅಂದ. ಏನ್ರಿ ಆಕಳ ಡುಬ್ಬದ ಮ್ಯಾಗಿಂದ ಕುತ್ಕೊಂಡು ಹಿಂಡ್ರ, ಆಕಳ ಡುಬ್ಬದ ಮ್ಯಾಗ ಕುತ್ಕೊಂಡು ಹಿಂಡಿದ್ರ ಹಾಲು ಬರ್ತಾವನ್ರಿ, ಬಿದ್ದು ಬಾಯನ ಹಲ್ಲು ಹೋಗ್ತಾವ. ಹಂಗ ಇದು ಪುರಾಣ ಪ್ರವಚನ ಅಂತಕ್ಕಂಥದ್ದು ಹೆಂಗದ ತಗೊಂಡ ಕೇಳಿದ್ರ ಇದೊಂದು ಆಕಳ ಅಮೃತ ಇದ್ದಂಗ. ಇದನ್ನ ಎಲ್ಲಿ ಕುತ್ಕೊಂಡು ಕೇಳಬೇಕು ಏನ್ರಿ, ಬಂದು ದೇವಸ್ಥಾನಕ್ಕೆ ಬಂದು ಗುಡಿ ಎದುರಿಗೆ ಕುತ್ಕೊಂಡು ನೀವೆಲ್ಲ ಪ್ರವಚನ ಕೇಳಿದಾಗ ಮಾತ್ರ ಇದು ಆಕಳ ಅಮೃತ ಅಂತಕ್ಕಂಥ ಕೊಡ್ತದೆ. ಹಂಗ ನಾ ಆಕಳ ಡುಬ್ಬದ ಮ್ಯಾಗ ಕುತ್ಕೊಂಡು ಕೇಳ್ತೀನಿ, ಅಲ್ಲೇ ಮನ್ಯಾಗಂದ ಗಾಡಿ ಮ್ಯಾಗ ಕುತ್ಕೊಂಡು ಕೇಳ್ತೀನಿ ಅಂತಂದ್ರ ಯಾಕ್ರಿ ಇದು ಪ್ರವಚನ ಅನ್ಸಂಗಿಲ್ಲ. ಹಂಬಲ್ ಬೇಕಿದಕ್ಕ ಕೇಳಬೇಕು, ತಿಳ್ಕೊಬೇಕನ್ನುವಂತ ಹಂಬಲ ಪ್ರತಿಯೊಬ್ಬರಿಗೂ ಕೊಡಬೇಕು. ಇವತ್ತು ಇಟ್ಟು ಜನ ಬಂದಿರಿ ಎತ್ತುಕೊಂಡಾಗ ಕೇಳ್ಬೇಕಂತಕ್ಕಂಥ ಹಂಬಲ ಇದ್ದವರ ಬಂದಿರ ಹೊರತಾಗಿ ಹಂಬಲ ಇಲ್ಲಾರ್ದವರಿಂದ ಯಾರು ಕೂಡ ಬಂದಿಲ್ಲ. ಬಸವಣ್ಣಗ ಕೇಳ್ಬೇಕಂತಕ್ಕಂಥ ಹಂಬಲ. ಪ್ರಭುದೇವರು ಏನು ಉತ್ತರ ಕೊಡ್ತಾರ, ಏನು ಹೇಳ್ತಾರ, ಏನು ಕೇಳಬೇಕು, ತಿಳ್ಕೋಬೇಕು. ಯಾವಾಗಿಂದ ಹಡಪದ ಅಪ್ಪಣ್ಣವರಿಂದ ಮನೆಗೆ ಬಂದ್ರು, ಮನೆಗೆ ಬಂದು ನೋಡಿ ಖುಷಿ ಅಂದ್ರೆ ಖುಷಿ ಆಯ್ತು ಬಸವಣ್ಣವ್ರಿಗೆ. ಏನ್ರಿಪ್ಪ ಮತ್ತೆ ಪ್ರಭುದೇವ್ರು ಭೇಟಿ ಆಗಿದ್ರೇನು? ಭೇಟಿ ಆಗಿದ್ರು ಬಸವಣ್ಣ. ಮತ್ತೆ ಏನು ಉತ್ತರ ಕೊಟ್ರು ನನಗ್ ಗೊತ್ತಿಲ್ಲ. ಇಲ್ಲೊಂದು ಗಂಟು ಕೊಟ್ಟಾರ ನೋಡ, ತಕೊಂಡೊಂದು 5 ಗಂಟು ಕೊಟ್ರು. ಯಾವಾಗಿಂದ ಗಂಟು ಕೊಟ್ರಲ್ಲ ಆ ಕಟ್ಟಿರ್ತಕ್ಕಂಥ ಗಂಟನ್ನು ಬಿಚ್ಚಿದ್ರು ಬಸವಣ್ಣವರು. ಅದನ್ನ ನೋಡಿ ಒಂದು ಸೌನು ಕುಣಿದಾಡ್ ನಗಲಕತ್ರು ಬಸವಣ್ಣವರು, ಕುಣಿದಾಡ್ ನಗಲಕತ್ರು. ಯಾಕ ಪ್ರಭುದೇವರು ಏನು ಉತ್ತರ ಕೊಟ್ರ ಅನ್ನೋದು ಬಸವಣ್ಣಿಗೆ ಅಂತ ತಿಳಿದಿತ್ತು. ಹಡಪದ ಯಾವ ಬಸವಣ್ಣ ಏನು ಪ್ರಶ್ನೆ ಕೇಳೋಣ ಅನ್ನೋದು ಪ್ರಭುದೇವ್ರಿಗೆ ತಿಳಿದಿತ್ತು. ಪ್ರಭುದೇವ್ರು ಏನು ಉತ್ತರ ಕೊಟ್ರ ಅನ್ನೋದನ್ನ ಬಸವಣ್ಣಿಗೆ ಅಂತ ತಿಳಿದಿತ್ತು. ಅವಾಗಿಂದ ಬಸವಣ್ಣವ್ರು ಕುಣಿದಾಡ್ ನಗಲಕತ್ರು. ಹಡಪದ ಅಪ್ಪಣ್ಣವ್ರಿಗೆ ಸಿಟ್ಟು ಬತ್ತು. ಏನ್ರಿ ಹಡಪದ ಅಪ್ಪಣ್ಣವ್ರಿಗೆ ಸಿಟ್ಟು ಬತ್ತು. ಏನಂತ ಸಿಟ್ಟು ಬತ್ತ ತಗೊಂಡ ಕೇಳಿದ್ರ, ಅಲ್ಲ ಏನ್ರಿ ಹಡಪದ ಅಪ್ಪಣ್ಣವ್ರು ಬಸವಣ್ಣವ್ರಿಗೆ ಅಂತಾರೆ, ಅಲ್ಲ ನೀ ಕೊಟ್ಟಿದ್ ನೋಡಿ ಪ್ರಭುದೇವ್ರು ನಗಲಕತ್ತಾರ, ಪ್ರಭುದೇವ್ರು ಕೊಟ್ಟಿದ್ ನೋಡಿ ನೀ ನಗಲಕತ್ತಿದಿ, ನಿಮ್ ಇಬ್ರು ನೋಡ್ಬೇಕು ನಮ್ಮೇನ ಹುಚ್ಚುಗೊಟ್ಟಿನ ಮಾಡ್ರಿ ನೀವು. ಹಡಪದ ಅಪ್ಪಣ್ಣವ್ರು ಜಗಳ ತೆಗೆದ್ರು ಬಸವಣ್ಣನ ಜೊತೆ ಒಳಗೆ, ನಿಮ್ಮಿಬ್ರು ನೋಡ್ಬೇಕು ನಮ್ಮೇನ ಹುಚ್ಚುಗೊಟ್ಟಿನ ಮಾಡ್ರಿ ನೀ ಏನು ಪ್ರಶ್ನೆ ಕೇಳಿದಿ, ಅವ್ರು ಏನು ಉತ್ತರ ಕೊಟ್ರೆ ನೀ ಹೇಳಬೇಕಂತಕೊಂಡು ಜಗಳ ತೆಗೆದ್ರು ಹಡಪದ ಅಪ್ಪಣ್ಣವ್ರು. ಅವಾಗೆಲ್ಲ ಬಸವಣ್ಣವ್ರು ನಕ್ಕೊಂತಂತಾರೆ, ಯಪ್ಪ ನಾನೇನು ದೊಡ್ಡ ಪ್ರಶ್ನೆ ಕೇಳಿಲ್ಲ, ನಾ ಏನು ಕೊಟ್ಟಿನಿ, ಒಂದು ಎಲಿ ಒಂದು ಇರುವಿ ಕೊಟ್ಟಿನೇ ಇಲ್ಲ, ಹಂಗಾದ್ರೆ ಇದು ಪ್ರಶ್ನೆ ಏನು ಒತ್ತುಕೊಂಡು ಕೇಳಿದ್ರ ಎಲ್ಲಿರುವಿ ಈಟೆ ಪ್ರಶ್ನೆ. ಏನ್ರಿ ಎಲ್ಲಿರುವಿ ಕುಟ ಆಹೆ
ಏನ್ರಿ ಪ್ರಶ್ನೆ ಏನದ ಒಂದು ಕುಟ ಆಹೆ ಎಲ್ಲಿರುವಿ ಎಲ್ಲಿ ಅದಿದೆ ಎತ್ತುಕೊಂಡ ಕೇಳಕ್ ಒಂದು ಎಲಿ ಒಂದು ಇರ್ವಿ ಕೊಟ್ಟಾರ. ಯಾವಾಗ ಅದನ್ನ ನೋಡಿ ತಗೊಂಡ ಯಾವ ಪ್ರಭುದೇವರನ್ನ ನಗಲಿಕ್ಕೆ ಹತ್ತಿದ್ರು. ಅವ್ರ ಎಷ್ಟು ಚಂದ ಉತ್ತರ ಕೊಡ್ತಾರ. ಬಸವಣ್ಣ ಏನ್ ಪ್ರಶ್ನೆ ಕೇಳೋಣ, ಎಲ್ಲಿರುವಿ ಎತ್ತುಕೊಂಡ ಉತ್ತರ ಕೊಟ್ರೆ, ಆದ್ರೆ ಪ್ರಭುದೇವರು ಏನ್ ಉತ್ತರ ಕೊಟ್ಟಾರ, ಒಂದಿಟ್ಟು ಅರಿವಿ ಅದ್ರ ಮೇಲೆ ಇದ್ಲಿ ಮ್ಯಾಗ ಇರಿವಿ ಇಟ್ಟು ಕಳಿಸ್ಯಾರಲ್ಲ. ಹಾಗಾದ್ರೆ ಪ್ರಭುದೇವ್ರು ಏನು ಉತ್ತರ ಕೊಟ್ಟಾರ ಎತ್ತುಕೊಂಡು ಕೇಳಿದ್ರ, ಬಸವಣ್ಣ ಎಲ್ಲಿರುವೆ ಎತ್ತುಕೊಂಡು ಕೇಳಿದ್ರ, ಪ್ರಭುದೇವರು ಇದರಿಂದ ಅರಿವು ಇದ್ದಲ್ಲಿ ಇರುವೆ. ನೋಡಿ, ಅರಿವಿ ಇದ್ಲಿ ಇರಿವಿ ಕೊಟ್ಟು ಕಳಿಸ್ಯಾರಲ್ಲ, ಅರಿವು ಇದ್ದಲ್ಲಿ ಇರುವೆ. ಎಲ್ಲಿ ಜ್ಞಾನದ ಅಲ್ಲಿ ಭಗವಂತ ಅದಾನ, ಎಲ್ಲಿ ತತ್ವದ ಅಲ್ಲಿ ಪರಮಾತ್ಮ ಅದಾನ. ಏನ್ರಿ ಅದಕ್ಕಾಗಿ ನಂದ ಹೇಳದ್ನಲ್ಲ, ಕಡ್ಗೋಳ ಮಡಿ ಏನಂತಾನ, ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ ಬಲ್ಲಂತ ಮಹಾತ್ಮರ ಬಲ್ಲಿ ಹಾನು. ಈ ಕ್ಷುಲ್ಲ ಮಾನವರೆಲ್ಲ ಗಿಲ್ಲ ಮಾಡೋದು ಕಂಡು ಕಲ್ಲಿನಕ್ಕಿಂತ ಕಲ್ಲಾಗ. ನೋಡಿ ಅವ್ರೆರಡು ಚಂದ ಹೇಳ್ತಾರೆ, ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ ಶಿವ ಸುಂದರ ಹತ್ತಿಕೊಂಡೋದಕ್ಕೆ ಕೇಳಿದ್ರೆ ನಾವೆಲ್ಲ ಅದನ್ನ ತಿಳ್ಕೊಳ್ಳೋದಕ್ಕಾಗಿನೇ. ಏನ್ರಿ ಪರಮಾತ್ಮ ಎಲ್ಲದಾನ, ಅವ ಹೆಂಗದಾನ, ಅವ ಏನು ಮಾಡಾಕತ್ತಾನತ್ತ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿನೇ ಇದು ಪುರಾಣ ಅನ್ನೋದನ್ನ ನಿಮಗೆ ಹೇಳಕತ್ತಿದ್ವಿ ನಾವು. ಇದು ಬರೇ ಪುರಾಣ ಹತ್ತಿಕೊಂಡ್ರೆ ಏನೋ ಒಂದು 11 ದಿವಸದಿಂದ ಟೈಮ್ ಪಾಸ್ ಹತ್ತಿಕೊಂಡಲ್ಲ. ಈ ಪುರಾಣ ಪ್ರವಚನದಿಂದ ನಾವು ಏನು ಕಾಣ್ತೀವಿ ಎತ್ತಿಕೊಂಡು ಕೇಳಿದ್ರ, ಪುರಾಣ ಪ್ರವಚನ ಅಂತಕ್ಕಂಥದ್ದು ಕನ್ನಡ. ಅದ್ರ ಮುಂದೆ ನೀವೆಲ್ಲರೂ ಕೂಡ ನಿಂತ್ಕೊಂಡ್ರಿ ಎತ್ತಿಕೊಂಡ್ರ, ಹೌದಲ್ಲಪ್ಪ ನಾವು ಈ ಭೂಮಿಗೆ ಬಂದಿದ್ವಿ, ಎದ್ರ ಸಲುವಾಗಿ ಬಂದಿವಿ, ಪರಮಾತ್ಮ ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿ ಸ್ವತಃ ನಾನೂ ಕೂಡ ದೇವರಾಗಿ ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ. ಸತ್ಯ ಎತ್ತಿಕೊಂಡಿರ್ತಕ್ಕಂಥವ್ರು ಇವತ್ತು ಎಲ್ಲರನ್ನು ಕೂಡ ದೇವರನ್ನ ನಾವೆಲ್ಲ ಮರ್ತು ಕುಂತೀವಿ. ಪರಮಾತ್ಮನನ್ನ ಮರೆತು ಕುಂತೀವಿ, ಧ್ಯಾನ ಮರೆತು ಕುಂತೀವಿ, ಪೂಜೆ ಪುನಸ್ಕಾರಾದಿಗಳಂತ ಮರೆತು ಕುಂತೀವಿ. ಅದಕ್ಕಾಗಿನೇ ಇದನ್ನೆಲ್ಲವನ್ನು ಕೂಡ ನೋಡಿರ್ತಕ್ಕಂಥ ನಾರದರು ಏನ್ರಿ ಒಂದು ಸಾರಿ ಏನು ಮಾಡಿದ್ರ ತಗೊಂಡ ಕೇಳಿದ್ರೆ, ಭೂಲೋಕ ಸಂಚಾರಕ್ಕಾಗಿ ಬಂದ್ರತ್. ಏನ್ರಿ ಭೂಮಿಗೆ ಸಂಚಾರ ಮಾಡ್ತಾ ನಾರದರು ಯಾವಾಗ ಅಂದ ಭೂಲೋಕಕ್ಕೆ ಅಂದ ಬಂದ್ರು. ಹಿಂಗೆಲ್ಲಾ ಕಡೆನೂ ಕೂಡ ತಿರುಗಿತಾ ಇರ್ತಕ್ಕಂಥ ಪ್ರಸಂಗದೊಳಗ, ಅವತ್ತಿನ ದಿನಮಾನದೊಳಗ ಆಂಧ್ರ ಪ್ರದೇಶದೊಳಗ ಇರ್ತಕ್ಕಂಥ ಜನರನ್ನ ನೋಡಿ ಸ್ವತಃ ಯಾವಾಗ ನಾರದರು ಕೈಲಾಸಕ್ಕೆ ಅಂದ ತಿರುಗಿ ಹೋಗಿ ಭಗವಂತನ ಎದುರಿಗೆ ಅಂದ ಕಣ್ಣೀರು ಹಾಕ್ಲಿಕ್ಕತ್ತಿದ್ರ. ಸ್ವತಃ ನಾರದರು, ದೇವ ಋಷಿ ನಾರದರು ಇಡೀ ಭೂಲೋಕವನ್ನು ಸಂಚಾರ ಮಾಡ್ತಾ ಇಲ್ಲಿ ನಡೆದಿರ್ತಕ್ಕಂಥ ಕ್ರಿಯೆಗಳನ್ನು ನೋಡಿ ಮಾನವರಿಂದ ಭಗವಂತನ ಧ್ಯಾನ, ಪರಮಾತ್ಮನ ಆರಾಧನೆ, ಈ ಪೂಜೆ ಪುನಸ್ಕಾರಗಳನ್ನು ಬಿಟ್ಟು ಎಲ್ಲಿ ನೋಡ್ತೇನೆ ಅಂದ ಬರೀ ಅನ್ಯಾಯ, ಅತ್ಯಾಚಾರಗಳು, ಅಧರ್ಮದಿಂದ ಕೂಡಿರ್ತಕ್ಕಂಥ ಜನತೆಯನ್ನು ನೋಡಿ ಸ್ವತಃ ನಾರದ ಮುನಿಗಳು ಭಗವಂತನೆದುರಿಗೆ ಕಣ್ಣೀರು ಹಾಕದ್ರಂತೆ. ಪರಮಾತ್ಮನೆದುರಿಗೆ ಹೋಗಿ ಒಂದು ಸಾವನ್ನ ಕಣ್ಣೀರು ಹಾಕ್ಲಿಕ್ಕತ್ತಾರೆ. ಯಾವಾಗಿಂದ ಪರಮಾತ್ಮ ಅಂತಾನೆ ನಾರದ ಮನೆಗಳೇ, ಏನಿದು ನೀವು ಇನ್ನೊಬ್ರಿಗಿಂದ ಕಣ್ಣೀರು ಹಾಕ್ಸವ್ರ, ನೀವು ಸ್ವತಃ ನೀವೇ ಕಣ್ಣೀರು ಹಾಕ್ಲಿಕ್ಕೈತಿರಲ್ಲ, ಯಾಕೆ ಏನಾಗೈತೆ ತಂದಾಗ ಭಗವಂತ ಒಂದು ಕ್ಷಣ ಅಂದ ಭೂಲೋಕದ ಕಡೆಗೆ ಅಂದ ಕಣ್ಣೈಸಿ ಅಂದ ನೋಡು, ಭೂಮಿ ಕಡೆಗೆ ಕಣ್ಣೈಸಿ ಅಂದ ನೋಡು, ಭೂಲೋಕದೊಳಗೆ ಏನ್ ನಡೆದದೆ. ಈ ಮನುಷ್ಯ ಜೀವಿಗಳೆಲ್ಲ, ಈ ಮಾನವ ಕುಲಕೋಟಿ ಎಲ್ಲ ಇದು ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಹತ್ತಿಕೊಂಡಂದು ನೀ ಏನು ಈ ಮನುಷ್ಯ ಜೀವಿಗಳನ್ನ ನೀನು ಕೊಟ್ಟು ಕಳಿಸಿದೆಯಲ್ಲ, ನೋಡು ನೀನು ಕೊಟ್ಟಿರ್ತಕ್ಕಂಥ ಮಾತು ಅಂತಕ್ಕಂಥ ಮರೆತು ನಿನ್ನ ಧ್ಯಾನ ಇಲ್ಲ, ನಿನ್ನ ಆರಾಧನೆ ಇಲ್ಲ, ನಿನ್ನ ನಾಮಸ್ಮರಣೆ ಇಲ್ಲ, ಎಲ್ಲಿ ನೋಡ್ತಿಲ್ಲ ಅನ್ಯಾಯ, ಅತ್ಯಾಚಾರ, ಅಧರ್ಮದ ಜೀವಿಗಳಿಂದ ತುಂಬಿ ತುಳುಕ್ಲಿಕ್ಕತ್ಯಾರ. ನೀ ಏನಾದ್ರೂ ಕೂಡ ಮಾಡು, ಈ ಮನುಷ್ಯ ಜೀವಿಗಳನ್ನ ಉದ್ಧಾರ ಮಾಡು, ಈ ಮನುಷ್ಯ ಜೀವಿಗಳನ್ನ ಉದ್ಧಾರ ಮಾಡತ್ತಿಕೊಂಡು ಯಾವಾಗಂದ ಆ ನಾರದ್ರಿಂದ ಪರಮಾತ್ಮನಿಗೆ ಅಂದಾಗ ಆ ಪರಮಾತ್ಮ ಒಂದು ಕ್ಷಣ ಈ ಭೂಲೋಕದ ಕಡೆಗೆ ನೋಡಿ ಸ್ವತಃ ಪರಮಾತ್ಮನೇ ಈ ಮನುಷ್ಯ ಜೀವಿಗಳನ್ನ ನೋಡಿ ಒಂದು ಕ್ಷಣ ಭಗವಂತನ ಕಣ್ಣಾಗೆ ಅಂದ ನೀರು ಬತ್ತತ್ತು. ನೋಡ್ರಿ, ನಾವು ಮಾಡ್ತಕ್ಕಂಥ ಆಟ, ನಾವು ಮಾಡ್ತಕ್ಕಂಥ ಪಾಠ, ಇದು ಎಲ್ಲವನ್ನು ಕೂಡ ನೋಡಿರ್ತಕ್ಕಂಥ ಆ ಪರಮಾತ್ಮನ ಕಣ್ಣಾಗೆ ಅಂದ ಒಂದು ನೀರು ಬಂತು. ಯಾಕ ಇವ್ರು ಏನು ಮಾತು ಕೊಟ್ಟು ಹೋಗ್ಯಾರ, ಇವ್ರ ಜೀವನ ಅಂದ ಹೆಂಗೆ ಕಳಿಲಿಕ್ಕತ್ತಾರ, ಯಾರಿಗಾಗಿ ಅಂದ್ರೆ ಜೀವನ ಕಳಿಲಿಕ್ಕತ್ತಾರ, ಎದುರು ಸಲುವಾಗಿ ಅಂದ್ರೆ ಜೀವನ ಕಳಿಲಿಕ್ಕತ್ತಾರಲ್ಲ, ಇದನ್ನ ಎಲ್ಲವನ್ನು ಕೂಡ ಪರಮಾತ್ಮ ನೋಡಿ ಸ್ವತಃ ಭಗವಂತನ ಕಣ್ಣೀರು ಹಾಕ್ಲಿಕ್ಕತ್ತಾರ, ಸ್ವತಃ ಪರಮಾತ್ಮ ಕಣ್ಣೀರು ಹಾಕ್ಲಿಕ್ಕತ್ತಾರ. ಯಾವಾಗ ಕಣ್ಣೀರು ಹಾಕ್ತಾ ಇರುವಂತ ಪ್ರಸಂಗದ ಒಳಗ ಸ್ವತಃ ಭಗವಂತನೇ ಅಂತ ಹೌದಲ್ಲ, ಮನುಷ್ಯ ಜೀವಿಗಳೆಲ್ಲ ಕೆಟ್ಟು ಹೋಗಿಬಿಟ್ಟಾರೆ. ಮನುಷ್ಯ ಜೀವಿಗಳನ್ನ ಎಲ್ಲಿ ನೋಡ್ತಿಲ್ಲ ಅನ್ಯಾಯ, ಅತ್ಯಾಚಾರ, ಅಧರ್ಮದ ಜೀವಿಗಳನ್ನ ಜೀವನ ಕಳಿಲಿಕ್ಕತ್ತವಲ್ಲ, ಇದು ಯಾರು ಕೂಡ ನನ್ನ ಧ್ಯಾನ ಮಾಡಲ್ರು, ಯಾರು ನನ್ನ ನಾಮಸ್ಮರಣೆ ಮಾಡಲ್ರು, ಹಾಗಾದ್ರೆ ಏನ್ ಮಾಡ್ಬೇಕು ಈಗ ತಿಳ್ಕೊಂಡಂದು ಯಾವಾಗಿಂದ ಬ್ರಹ್ಮನಿಗಂತಾರ, ಹೇ ಬ್ರಹ್ಮದೇವ ನೋಡ್ರಿ, ಅಲ್ಲಿರ್ತಕ್ಕಂಥ ಬ್ರಹ್ಮನಿಗಂತಾರ. ಬ್ರಹ್ಮ ಒಂದ್ ಕಡೆ ಕುಂತಾನೆ, ವಿಷ್ಣು ಒಂದ್ ಕಡೆಗೆ ಕುಂತಾನೆ.
ಸ್ವತಃ ಪರಮಾತ್ಮನೇ ಒಂದು ಕಡೆಗಿಂದ ಕುಂತಾನ, ಪಕ್ಕದೊಳಗಿಂದ ಪಾರ್ವತಿ ಕುಂತಾಳೆ. ಹಿಂಗೆಲ್ಲ ಕುತ್ಕೊಂಡಿರ್ತಕ್ಕಂಥ ಪ್ರಸಂಗದೊಳಗ ಎಲ್ಲರ ಸಮ್ಮುಖದೊಳಗನೆ ಯಾವಾಗಿಂದ ನಾರದರಿಂದ ಕಣ್ಣೀರು ಹಾಕಿದ್ರಲ್ಲ, ಆ ನಾರದ್ರ ಕಣ್ಣೀರು ಹಾಕಿದ್ದಾನೆ ನೋಡಿ ಪರಮಾತ್ಮ ಅಂತಾನ, ಹೇ ಬ್ರಹ್ಮದೇವ, ನೀವೊಂದು ಕೆಲಸ ಮಾಡು. ಏನು? ನೀನು ಭೂಲೋಕಕ್ಕಿಂತ ಹೋಗಿ ಈ ಮನುಷ್ಯ ಜೀವಿಗಳನ್ನು ಉದ್ಧಾರ ಮಾಡಿ ಬಾ ತಿಳ್ಕೊಂಡಂದಾಗ ಸ್ವತಃ ಬ್ರಹ್ಮದೇವಂತನ ಪರಮಾತ್ಮ, ಕೈಲಾಸದೊಳಗೆ ಏನ್ರಿ ಕೆಲಸ ಇದ್ರಿ ಹೇಳು, ಮಾಡ್ತೇನೆ. ಭೂಮಿಗೆ ನನ್ನ ಕಳಿಸ್ಬೇಡ. ಯಾಕ? ಈ ದೇವ್ರುಗಳಿಗೆ ಮೋಸ ಮಾಡು ಮನುಷ್ಯರ ಅಂದ ಏನ್ರಿ? ಈ ದೇವ್ರುಗಳಿಗೆ ಮೋಸ ಮಾಡ್ತಕ್ಕಂಥ ಮನುಷ್ಯರದಾರ. ಎಷ್ಟೋ ಜನ ಕೇಳಿರಿಲ್ಲ ನೀವು, ದೇವ್ರುಗಳ ಕಳು ಮಾಡ್ಕೊಂಡು ಹೊಂಟಾವ. ಏನ್ರಿ? ಇವ್ರಿಗೆ ದೇವ್ರ ಮೇಲೆ ಅಭಿಮಾನ ಇಲ್ಲ, ದೇವ್ರ ಮೇಲೆ ಅಂದ ಭಕ್ತಿ ಇಲ್ಲ, ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ. ಏನ್ರಿ? ಯಾರಿಗಾರು ಕೇಳ್ರಿ ನೀವು, ಯಾವ ದೇವ್ರ ಯಾವ ಹಿಂಗೆ ಹೆಡಕ್ ಹಾರಿಸಿ ಮಾತಾಡ್ತಿರ್ತಾವ ನೋಡ್ರಿ. ಬ್ರಹ್ಮ ಅಂತಾನ ಪರಮಾತ್ಮ, ಇನ್ನ ಕೈಲಾಸದೊಳಗೆ ಏನ್ರ ಕೆಲಸ ಇದ್ದೀವಿ ಅಂತ ಹೇಳು, ನಾನು ಭೂಲೋಕಕ್ಕಿಂತ ಹೋಗಂಗಿಲ್ಲ. ಯಾಕ? ಭೂಲೋಕದೊಳಗಿನ ಮನುಷ್ಯರು ದೇವರುಗಳಿಗೆ ಮೋಸ ಮಾಡ್ತಕ್ಕಂಥ ಮನುಷ್ಯರು ಅದಾರ. ನಿನ್ಗೆ ಗೊತ್ತದ ಏನ್ರಿ? ಯಾವನ ಒಬ್ಬವ ಭಯಂಕರ ಪಾಪ ಮಾಡಿದ್ನಂತ. ಎಷ್ಟು ಪಾಪ ಮಾಡ್ಯಾನಂತ ಜಗತ್ತಿನ ಏನು ಪಾಪನವೋ ಎಲ್ಲ ಮಾಡಿದ್ದ. ಪಾಪದ ಕೂಡ ತುಂಬಿತ್ತು. ವಯಸ್ಸೆಟ್ಟು 32 ವರ್ಷ. 32 ವರ್ಷಕ್ಕೆ ಈ ಜಗತ್ತಿನ ಏನೇನು ಪಾಪಗಳು ಮಾಡ್ಬೇಕು ಎಲ್ಲ ಪಾಪದ ಕೂಡ ತುಂಬಿ ಬಿಡ್ತಾ ಒಂದು. ಯಾವಾಗ ಏನೇನು ಪಾಪ ಮಾಡ್ಬೇಕು ಎಲ್ಲವನ್ನು ಕೂಡ ಮಾಡಿ ಅವನು ಪಾಪದ ಕೂಡ ತುಂಬಿ ಬಿಡ್ತು. ಇವ ಯಮಧರ್ಮ ಏನ್ರಿ ಯಮದೂತರಿಗೆ ಅಂತ ಕಳಿಸ್ದ, ಹೋಗಿ ಆ ಮಗನ ಪಾಪ ಕೂಡ ತುಂಬಿಟ್ಟದ, ಅದಕ್ಕೆ ತೋಮ ನರಕಕ್ಕೆ ಹಾಕ. ರಾತ್ರಿ 12 ಆಗಿತ್ತು. ಬಂದರು ಇರು ಯಮದೂತ. ಬಂದು ಕೂಡ ನೀವು ಹೊರಸಿನ ಮೇಲೆ ಮಕ್ಕೊಂಡಿದ್ದ. ಯಾವಾಗಿಂದ ಹೊರಸಿನ ಮೇಲೆ ಮಕ್ಕೊಂಡಿದ್ದ, ಇವರು ಬಂದ ಇವನು ಕುದುಗಿಗೆ ಅಂದ ಹಗ್ಗ ಹಾಕಿದ್ರು. ಎತ್ತರ ಆಯ್ತು ಇವನಿಗೆ. ಎತ್ತರಾಗಂದ, ನೀವು ಯಾರು ಅಂದ. ನಾವು ಯಮದೂತರಿದ್ದೀವಿ ಅಂದ. ಎದಕ್ಕೆ ಬಂದಿರಿ ಅಂದ. ಆಯ್ತು, ನೀನು ಪಾಪದ ಕೂಡ ತುಂಬಿದ, ಮಾಡಬಾರದು ಪಾಪ ಮಾಡಿದಿ, ಇಡೀ ನೀನು ಪಾಪದ ಕೂಡ ತುಂಬಿ ಬಿಟ್ಟದ, ಅದಕ್ಕೆ ನಿನಗೆಂದ ಒಯ್ಯಾಕ ಬಂದೀವಿ, ಮತ್ತೆ ಅಂದ ಕಳಿಸ್ತೀರಿ ಅಂದ. ಏನ್ರಿ? ಯಮದೂತರಿಗೆ ಅಂತಾನ ಮತ್ತೆ ಅಂದ ಕಳಿಸ್ತೀರಿ ಅಂದ. ಮಗನ ನೀನು ಕಳಿಸೋದಲ್ಲ ಏನ್ರಿ? ಹಿಂಗೆ ಕುದಿಯ ಎಣ್ಣೆ ಕುದಿಸ್ತೀವಿ ನೀನು, ಹಿಂಗೆ ಸೂಜಿ ಮಣೆಂದು ಹೈ ತೆಗಿತೀವಿ ನೀನು ಏನ್ರಿ? ಹಿಂಗೆ ಕಬ್ಬಣ್ಣ ರಾಡ್ ಕಾಸಂದ ನೀನು ಹೊಟ್ಟೆ ಓದ್ತೀವಿ. ಅವ ಅಂದ, ಬಿಟ್ಟೆಲ್ಲ ಮಾಡ್ತೀರಿ ಅಂದ. ಹೌದು, ನರಕ ತಂದ್ರೆ ಅದಕ್ಕೆ ಅಂತಾರ, ನರಕದಾಗ ನಿನಗೆ ಹಾಕ್ತೀವಿ ನಿನಗೆ ನರಕ. ಅವ ಅಂದ, ಇವೇನು ನಮಗೇನು ನರಕ ಸ್ವರ್ಗ ಇವೇನು ನಮಗೇನು ಹೊಸವಲ್ಲ, ನೀವ್ಯಾರು ಅಂದ. ಏನೋ ಯಮದೂತರಿದ್ದೀವಿ ಅಂದ. ಪಾಪ ಯಮದೂತರಿದ್ದೀವಿ ಅಂದು ಕುಂದ್ರಬೇಕಿಲ್ಲ ಈ ಮಗ, ಮೊದಲೇ ಮಾಡಬಾರ ಪಾಪ ಮಾಡ್ಯಾನ. ಅವು ಯಮದೂತ್ರಿಗೆ ಕೇಳಿದ, ನೀವನು ಹೊಸ ಯಮದೂತ್ರಿ ಏನು ಹಳೆ ಯಮದೂತ್ರ ಅಂತ ಕೇಳಿದ. ಅವು ಒಂದು ಗಾಬರಿ ಬಿದ್ದು ಅವು ಯಮದೂತ. ಇವು ಗೊತ್ತಿಲ್ಲ ಮತ್ತು ಹೊಸ ಯಮದೂತ್ರ ಹಳೆ ಯಮದೂತ್ರ ಯುವಕರು ಏನು ಗೊತ್ತ. ನಾವು ಅವು ಯುವಕರಿಗಿಂತ ಮೊದಲು ಯಾರೇ ಆಗಿದ್ರ ಇವಕ್ಕೂ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲರಿ ಅಂದ್ ಗೊತ್ತಿಲ್ಲ ಅಂದ್ರೆ ಯಾರು ಜೋಡಿ ಬರಲಿ ಅಂದಿವ. ನೀವು ಹೊಸ ಯಮದೂತ್ರ ಏನು ಹಳೆ ಯಮದೂತ್ರ ನಮ್ಗೆ ಗೊತ್ತಿಲ್ಲರಿ ಅಂದ್ವತ್ತ. ಗೊತ್ತಿಲ್ಲ ಅಂತಂದ್ರೆ ಯಾರು ಜೋಡಿ ಬರಲಿ, ಕೇಳ್ಕೊಂಬರಿ ಬರ್ತೀನಿ ಅಂತ ತಗೊಂಡು ಅನ್ನೋ. ಇವು ಅಲ್ಲೇ ಹಗ್ಗ ಅಲ್ಲೇ ಬಿಟ್ಟು ಬಂದು ಇವು ಏನ್ರಿ ಬಂದ ಯಮಧರ್ಮ ಕುಂತಿದ್ದ. ಯಮಧರ್ಮಗಂದ ಕೇಳೋದು ಹೊತ್ತ, ಹೇ ಯಮಧರ್ಮ, ಯಾಕೋ ಅವ್ನು ತರಲಿಲ್ಲ, ಅವ್ನು ಪಾಪದ ಕೂಡ ತುಂಬಿತ್ತು, ತಂದಿಲ್ಲ ನಾವು. ಯಾಕವ ನಮ್ಮ ತಲೆ ಕೆಟ್ಟ ಹೋಗೋದು ನಮ್ದು ಅಂದ. ಇವ ಯಮದೂತ್ರ ಅಂದು, ಯಾಕೆ ನಿಮ್ದು ಯಾಕೆ ತಲೆ ಕೆಟ್ಟ? ನಾನು ಹೊಸ ಯಮದೂತ್ರ ಹಳೆ ಯಮದೂತ್ರು. ಇದು ಯಮ ಬಿತ್ತು ಚಿಂತೆಗೆ ಮಲಬಿ ಮಾಹಿತಿ ಇರೇ ಏನ್ರಿ? ಮಲಬಿ ಮಾಹಿತಿ ನಾಯಿ. ನಾನು ಹೊಸ ಯಮ ಇದ್ದೀನಿ, ಹಳೆ ಯಮ ನನಗೂ ಗೊತ್ತಿಲ್ಲ ಹತ್ತಿದು. ಮತ್ತೆ ಯಾರ ಬಳಿ ಹೋಗೋನು? ಬ್ರಹ್ಮನ ಬಳಿ ಹೋಗೋನು. ಇವು ಎಲ್ಲ ಕೋಡಿ ಅಂತ ಬ್ರಹ್ಮನ ಬಳಿ ಅದು ಹೋಗೋದ್ರ ಬ್ರಹ್ಮದೇವ್ ಕುಂತಿದ್ದ. ಏನಿದು ಯಮಧರ್ಮ, ಈ ಕಡೆ ಬ್ರಹ್ಮನ ಕಡೆಯಿಂದ ಬರ್ಲಕತ್ತಿಲ್ಲ ಯಾಕೆ ಹತ್ಕೊಂಡಂದಾಗ, ನಮ್ಮ ತಲೆ ಕೆಟ್ಟ ಅಂದ ಡಾಣ್ ಹಿಡ್ದು ಹೋದಂಗೆ ಆಗ್ಯದ ಅಂದ. ಯಾಕೆ ಅಂಥದ್ದು ಏನಾಗ್ಯದ ನಿನಗೆ? ನಾವು ಹೊಸ ಅಮ್ಮ ಇದ್ದೀನಿ ಏನು ಹಳೆ ಅಮ್ಮ ಇದ್ದೀನಿ ಅಂದ. ನಾನು ಹೊಸ ಯಮದೂತ್ರ ಇವೇನು ಹಳೆ ಯಮದೂತ್ರು? ಅದು ಬ್ರಹ್ಮಗೂ ಗೊತ್ತಿಲ್ಲ, ತಾನೇ ಹೊಸ ಬ್ರಹ್ಮನೇನು ಹಳೆ ಬ್ರಹ್ಮನ ಅವನಿಗೂ ಗೊತ್ತಿಲ್ಲ. ಇವ ಅಂದ, ಮುಜೆ ಬಿ ಮಾಲೂಮ್ ನೈ ಯಾರೇ ಅಂದ. ಇದು ನನಗೂ ಗೊತ್ತಿಲ್ಲ, ಮತ್ತೆ ಹ್ಯಾಂಗೆ ಮಾಡೋದು? ಈಗ ಎಲ್ಲಿಗೆ ಹೋಗೋದು? ನಡ್ರಿ ವಿಷ್ಣು ಬಲಿ. ಅವ ವಿಷ್ಣು ಬಲಿ ಬಾದ್ರು. ಯಾವಾಗ ಇವರೆಲ್ಲ ಬರೋದು ನೋಡಿ ಅಂದ, ಇದೇನಿದು ಬ್ರಹ್ಮದೇವ ಯಮಧರ್ಮ ಏನ್ರಿ ಯಮದೂತ್ರಿಂದ ಬರ್ಲಕತ್ತಿರಲ್ಲ, ಏನು ವಿಷಯ, ಏನು ವಿಷಯ, ಬರ್ರಿ 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 ಅನ್ನೋದಕ್ಕಂದ, ಏನು ಬರ್ರಿ ಅಂತೀವೋ ಮರ ತಲೆ ಕೆಟ್ಟದ ಅಂಥದ್ದಾಗ ನಿನ್ನ ತಲೆ ಕೆಡಿಸ್ಕೊಳಕ. ನಾವು ಹೊಸ ಬ್ರಹ್ಮ ಇದ್ದೀನಿ, ಹಳಿ ಬ್ರಹ್ಮ ಇದೆ. ನಾವು ಹೊಸ ಅಮ್ಮ ಇದ್ದೀನಿ, ಹಳಿ ಅಮ್ಮ ಇದೆ. ನಾವು ಹೊಸ ಯಮದೂತ್ರ ಇದ್ದೀವಿ, ಹಳಿ ಯಮದೂತ್ರ ಇದೆ. ಯಾರು ಕೇಳ್ಯಾರ ಅಂದ? ಭೂಲೋಕದಾಗ ಮನುಷ್ಯ ಕೇಳ್ಯಾರ. ಇವ ಅಂದ, ನಾನು ಹೊಸ ವಿಷ್ಣು ಹಳಿ ವಿಷ್ಣು ನನಗೂ ಗೊತ್ತಿಲ್ಲ. ನಿಮ್ಮ ಅವನಿಗೂ ಗೊತ್ತಿಲ್ಲ, ಮತ್ತು ಅವನಿಗೆ ಮೊದಲೊಬ್ರು ಆಗಿ ಹೋಗಿದ್ರ
ಇವನಿಗೂ ಕೂಡ ಗೊತ್ತಿಲ್ಲ. ಎಲ್ಲರೂ ಕೂಡ ಶಿವನ ಬಳಿ ಹೋಗಿ ನಡ್ರೆ ತಗೊಂಡು ಈಸು ಮಂದಿ ಕೂಡ ಶಿವನ ಬಳಿ ಬಂದರು. ಬರುವುದರಾಗಿಂದ ಪರಮಾತ್ಮ ಇದೇನಿದು ಕೈಲಾಸಕ್ಕೆ ಅಂತ ಬಂದಿರಲಿ ಎಲ್ಲರೂ, ಬ್ರಹ್ಮ ವಿಷ್ಣುದೇವ ಯಮಧರ್ಮ ಯಮದೂತರು ಎಲ್ಲರೂ ಬಂದಿರಲಿ, ಏನಿದು ಸಮಾಚಾರ, ಏನು ಮಾಡಬೇಕು, ಒಂದು ದೊಡ್ಡ ಸಮಸ್ಯೆಗೆ ಸಿಗಿ ಬಿದ್ವಿ ಅಂದು. ಏನು ಸಮಸ್ಯೆ? ನಾವು ಹೊಸ ವಿಷ್ಣು ಇದೀನೋ ಹಳೆ ವಿಷ್ಣು ಇದೀನೋ, ನಾವು ಹೊಸ ಬ್ರಹ್ಮ ಇದೀನೋ ಹಳೆ ಬ್ರಹ್ಮ ಇದೀನೋ, ನಾವು ಹೊಸ ಯಮದೂತರು ಇದೀವೋ ಹಳೆ ಯಮದೂತರು ಇದೀವೋ? ಶಿವ ಅಂದ ಇದೆಲ್ಲ ಕೇಳಿದವ್ರು ಯಾರು? ಮನುಷ್ಯ ಕೇಳ. ಇವ ಅಂದ ಶಿವದೂತ್ರಿಗೆ ಅಂದ, ಅದಕ್ಕೆ ವಾದ್ಯ ಎಳ್ಕೊಂಡು ತೊಂಬರ್ರಿ, ಎಳ್ಕೊಂಡು ತೊಂಬರ್ರಿ ಅಂದ ಕೂಡ ನೀವು ಶಿವದೂತರು ವಾದು. ಯಾವಾಗ ಅವು ನೋಡ್ತಾ ಯಮದೂತ್ರಿಂದ ಕರಿ ಉಟ್ಕೊಂಡು ಬಂದಿದ್ರು, ಇವು ಶಿವದೂತರು ಬಂದಾವ ಬಿಳಿ ಉಟ್ಕೊಂಡು ಬಂದ. ಇವು ಬಂದ ಅಂದ ಕುದುಗಿಗೆ ಹಗ್ಗ ಹಾಕೋದು, ನೀವ್ಯಾರು ಅಂದ, ಶಿವದೂತರು ಇದೀವಿ ಅಂದ್ರು. ನೀವನು ಹೊಸ ಶಿವದೂತ್ರಂದ ಹಳೆ ಶಿವದೂತ್ರಂದ. ಮಗನ ಏನು ಕೇಳೋದು ಅಲ್ಲೇ ಕೇಳಕತ್ ನಡಿ, ಎಳ್ಕೊಂಡು ತಂದು ಇದಕ್ಕೆ ಯಾವಾಗ ಎಳ್ಕೊಳ ತಂದ್ರು. ಬ್ರಹ್ಮ ವಿಷ್ಣು ಮಹೇಶ್ವರ ಏನ್ರಿ ಯಮದೂತರು ಶಿವದೂತರು ಎಲ್ಲ ನಿಂತಿದ್ದು. ಪರಮಾತ್ಮ ಸಿಟ್ಟು ಬತ್ತು, ಮಗನ ಮಾಡಬಾರ್ದಂದ ಪಾಪ ಮಾಡಿದಿ ಏನ್ರಿ, ಎಷ್ಟು ಪಾಪಗಳದಾವ, ಎಲ್ಲ ಪಾಪನ ಕೂಡ ಮಾಡಿದ್ರಿ, ಪಾಪದ ಕೂಡ ತುಂಬಿ ಬಿಟ್ಟದ. ಮತ್ತೆ ಇವರಿಗೆ ಅಂದ ಪ್ರಶ್ನೆ ಕೇಳ್ತಿದೆ, ಇದು ಕೊಯ್ದಂದ ನರಕಕ್ಕೆ ಹಾಕ್ರಿ ಅಂದ ಶಿವ. ಅಂದು ಕೂಡ ನೀವ ಸುಮ್ ಕುಂದ್ರಬೇಕಿಲ್ಲ, ತಾವ್ಯಾರು ಅಂದ. ನಾ ಪರಮಾತ್ಮ ಇದ್ದೀನಿ ಎಂದ, ನಾ ಶಿವ ಇದ್ದೀನಿ. ಯಾವಾಗ ನಾ ಶಿವ ಇದ್ದೀನಿ ಅಂದ ಕೂಡನ ನೀನು ಒರಿಜಿನಲ್ ಶಿವನ ಡೂಪ್ಲಿಕೇಟ್ ಶಿವ ಅಂದ. ಅವಾಗ ಪರಮಾತ್ಮ ಅಂತ ನಾ ಒರಿಜಿನಲ್ ಶಿವನ ಅದೀನಿ. ಹಾಂಗಿತ್ತು ಅಂತಂದ್ರೆ ನೀವು ಒರಿಜಿನಲ್ ಶಿವನೇ ಇದ್ದೆ ತಿಳ್ಕೊಂಡ್ರೆ ನಮಗೊಂದು 11 ದಿವಸದಿಂದ ಟೈಮ್ ಕೊಡು. ಎದಕ್ಕ ಅಂದವ ಶಿವ. ನೋಡ್ರಿ, ಪುರಾಣದಾಗ ಪ್ರವಚನದಾಗ ಒಂದು ಸಾರಿ ಭಗವಂತನ ದರ್ಶನ ಆಯ್ತು, ಶಿವನ ದರ್ಶನ ಆಯ್ತು ಅಂತ ತಿಳ್ಕೊಂಡ್ರ ಅವ್ರಿಗೆಲ್ಲ ಸ್ವರ್ಗ ಪ್ರಾಪ್ತಿ ಆಕದ ತಗೊಂಡು ಹೇಳಕತ್ತಾರ ಪುರಾಣಿಕರೆಲ್ಲ ಬಂದವ್ರು. ಅದಕ್ಕೆ ನೀನು ಶಿವ ಒರಿಜಿನಲ್ ಶಿವ ಇದ್ಯತ್ತ ನನ್ನ ನರಕಕ್ಕೆ ಹಾಕ್ತಿದ್ಯತ್ತ, ನನ್ನ ಟೈಮ್ ಕೊಡು. ಏನು ಶಿವನ ದರ್ಶನ ಆದ್ರೂ ನಿಮ್ಮ ನರಕ ತಪ್ಪಲ್ರು ಅಂತಂದು ಡಂಗ್ರ ಹೊಡೆದು ಬರ್ತೀನಿ ಏನ್ರಿ, ಮಾಯಕನಾಗ ಹೇಳಿ ಬರ್ತೀನಿ. ಆಮೇಲೆ ನಮಗೆ ಹಾಕಕೈತಿ ನರಕಕ್ಕೆ. ಮಾವ ಶಿವ ಅಂದ ಮೊದಲೇದ ಭೂಲೋಕದಾಗ ಧರ್ಮ ಅನ್ನೋದೇ ಹದಿಗಟ್ಟು ಹೈದ್ರಾಬಾದಾಗ ಹೋಗ್ಯದ. ಇನ್ನು ಅಂಥದ್ರಾಗ ಈ ಮಗ ಇಟ್ಟು ಹೇಳಿ ಬಂದ ತಿಳ್ಕೊಂಡ್ರ ಮುಂದೆ ನಾನು ಯಾರು ನೆನೆಸ್ಲಿಕ್ಕಿಲ್ಲ ತಿಳ್ಕೊಂಡಂದು ಅದಕ್ಕೆ ಸ್ವರ್ಗಕ್ಕೆ ಕಳಿಸೋ, ಸ್ವರ್ಗಕ್ಕೆ ಎತ್ತುಕೊಂಡಂದು ಸ್ವರ್ಗಕ್ಕೆ ಹಾಕೋದು. ದೇವತೆಗಳಿಗೆ ಮೋಸ ಮಾಡ್ತಕ್ಕಂಥ ಜನ ಅದ. ಯಾಕ್ರಿ ಮಾಡ್ತಾರಿಲ್ಲ? ದೇವ್ರುಗಳಿಗೆ ಮೋಸ ಮಾಡ್ತಾರ, ದೇವ್ರುಗಳಿಗೆ ಅನ್ಯಾಯ ಮಾಡ್ತಾರ, ಶರಣರಿಗೆ ಅಂದ ಟೀಕಾ ಮಾಡ್ತಾರ, ನಿಂದ ಮಾಡ್ತಾರ. ಭೂಲೋಕದೊಳಗೆ ಮನುಷ್ಯರಲ್ಲಿ ಏನು ಉಳಿದಿಲ್ಲ ಈಗ ಏನ್ರಿ. ಅವತ್ತಿನ ದಿನಮಾನದೊಳಗ ನಾರದ್ರ ಕಣ್ಣೀರು ಹಾಕುವಾಗ ಈ ಮನುಷ್ಯ ಜೀವಿಗಳನ್ನು ನೋಡಿ ದೇವತೆಗಳ ಕಣ್ಣೀರು ಹಾಕ್ತಾರ ತಗೊಂಡ್ರ ಅಂದ್ರೆ ಮನುಷ್ಯ ದೇವ್ರುಗಳಿಗೆ ಅಂದ್ರೆ ಎಟ್ಟು ಮೋಸ ಮಾಡ್ತಾನ್ರಿ. ನಮ್ಮಲ್ಲಿ ಒಬ್ಬನು ಎತ್ತು ಕಳೆದಿದ್ದು, ಎತ್ತು ಕಳೆದವ ಪಾಪ ನೋಡ್ಲಿಕ್ಕಂದ ಒಳ್ಳೆ ಚಲೋ ಎತ್ತು, 2 ಲಕ್ಷ ರೂಪಾಯಿ ಎತ್ತು ಕಳೆದ 15 ದಿವಸ ಆಯ್ತು. ಹುಡುಕಿ ಅನ್ನೋದು ಬಟ್ಟೆ ಸಿಗಲಿಲ್ಲ. ಕೊನೆಗೆ ಅಂದ ಊರಾಗ ಹನುಮಂದಿಯವ್ರ ಗುಡಿಗೆ ಬಂದು ಬಗ್ಗೆ ನಮಸ್ಕಾರ ಮಾಡಿ, ಹನುಮಂದಿಯವರು ಬಂಗಾರದಂಥ ಎತ್ತುಗಳವ, 2 ಲಕ್ಷ ರೂಪಾಯಿ ಕಿಮ್ಮತ್ತಿನ ಎತ್ತದವ, ಅದಕ್ಕೆ ಏನಾರ ಮಾಡು, ನನ್ನ ಎತ್ತು ಸಿಗಂಗ ಮಾಡು. ಆ ಎತ್ತು ಸಿಕ್ಕು ಹೊತ್ತಿಕೊಂಡ್ರ ನಾ ಎತ್ತು ಮಾರಿದ ರೊಕ್ಕದಾಗ ಅರ್ಧ ರೊಕ್ಕ ನಿನ್ನ ಗುಡಿ ಕೊಡ್ತೀನಿ ಅಂದ. ಅದು ಹನುಮಂದಿಯವ್ರಿಗೆ ದೊಡ್ಡ ಖುಷಿ ಆಯ್ತು ಏನ್ರಿ, ದೊಡ್ಡ ಖುಷಿ ಆಯ್ತು. ಅರ್ಧ ರೊಕ್ಕ ಕೊಡ್ತಾನಂತಂದ, ಗುಡಿ ಭಾರಿ ಬೆಳೆಸ್ತಾರ, ಊರವ್ರು ಭಕ್ತರತ್ತಾನ. ಯಾವಾಗ ಎತ್ತು ಮಾರಿ ಬಂದಿದ್ದ ರೊಕ್ಕದಾಗ ಅರ್ಧ ರೊಕ್ಕ ನಿನ್ನ ಗುಡಿ ಕೊಡ್ತೀನಿ ಅಂತ ತಿಳ್ಕೊಂಡು ಹಿಂಗೆ ಬೇಡ್ಕೊಂಡು ಹಿಂದಕ್ಕೆ ತಿರುಗಿ ನೋಡಿದ್ರಾಗ ಅವು 2 ಎತ್ತುಗಳು ಹನುಮಂದಿಯವ್ರ ಗುಡಿ ಮುಂದೆ ಮೈಲಕತ್ತಾವ ಏನ್ರಿ. ಬೇಡ್ಕೊಂಡು ಹಿಂದಕ್ಕೆ ತಿರುಗುದ್ರಾಗ ಎತ್ತುಗಳು 2 ಅಲ್ಲಿ ಹನುಮಂದಿಯವ್ರ ಗುಡಿ ಮುಂದೆ ಮೈಲಕತ್ತಾವ. ಯಪ್ಪೋ, ಇನ್ನೊಂದಿಟ್ಟು ತಡೆದು ಬೇಡ್ಕೋಬೇಕಾಗಿತ್ತು. ಯಪ್ಪ ಜರ ಹಿಂದಕ್ಕೆ ತಿರುಗ್ಯಾರ ನೋಡ್ಯಾರ, ನಾ ಬೇಡ್ಕೊಳ್ಳೋದಿತ್ತು. ಈಗ ಎತ್ತು ಮಾರಿ ಬಂದಿದ್ರು ರೊಕ್ಕದಾಗ ಅರ್ಧ ರೊಕ್ಕ ಕೊಡ್ತೀನಿ ಅಂತ ಬೇಡ್ಕೊಂಡೆ, ತಪ್ಪಾಯ್ತು ತಂದು ಹ್ಯಾಂಗೆ ಮಾಡ್ಬೇಕು? ಈಗ ಬೇಡ್ಕೊಡೋದ್ರೆ ಬೇಡ್ಕೊಂಡಿನಿ. ಯಾವಾಗ ಹ್ಯಾಂಗೆ ಮಾಡ್ಲಿ ತಿಳ್ಕೊಂಡಂದು ಇವ ಎತ್ತುಗಳು ಮಾರ್ಬೇಕಾಯ್ತು. ಎತ್ತು ಮಾರಿ ಬಂದಿದ್ರು ರೊಕ್ಕದಾಗಂದ ಅರ್ಧ ರೊಕ್ಕ ಗುಡಿ ಕೊಡ್ಬೇಕು ಹನುಮಂದಿಯವ್ರಿಗೆ. ಹ್ಯಾಂಗೆ ಮಾಡ್ಲಿ ತಗೊಂಡು ಚಿಂತಿಗೆ ಬಿದ್ದು ಎತ್ತು ಮಾರ್ಲಕ್ಕೆ ಹೋದ. ಸಂಗಟ ಒಂದು ಬೆಕ್ಕು ಒಯ್ದ ಏನ್ರಿ, ಸಂಗಟ ಒಂದು ಬೆಕ್ಕು ಒಯ್ದ. ಅದನ್ನು ಒಯ್ದು ಒಂದು ಗೂಟಕ್ಕೆ ಕಡ್ದ, ಎತ್ತುಗಳು ಒಯ್ದು ಒಂದು ಗೂಟಕ್ಕೆ ಕಡ್ದ. ಎಲ್ಲ ಮಂದಿ ಗಾಬರಿ ಆಯ್ತು ಏನ್ರಿ. ಕುರಿ ಮಾರೋದಕ್ಕೆ ಕೇಳಿವಿ, ಎತ್ತುಗಳು ಮಾರೋದಕ್ಕೆ ಕೇಳಿವಿ, ಏನು ಇನ್ನಿತರ ಪ್ರಾಣಿಗಳ ಮಾರೋದಕ್ಕೆ ಕೇಳಿವಿ, ಬೆಕ್ಕು ಮಾರ್ಲಕ್ಕೆ ಬಂದಿಯಲ್ಲಿ ಇದು ಸಾಮಾನ್ಯವಾದ ಬೆಕ್ಕ ಅಲ್ಲ ಅಂದ. ಮತ್ತೆ ಎಂಥ ಬೆಕ್ಕ ಅಂದ, ಇದು ಹೆಗ್ಗಣ ಹಿಡಿತದೆ, ಹೆಗ್ಗಣ ಅಂದ. ಆ ಬೆಕ್ಕಿಗೆ ಒಂದು ಕಿವಿ ಇದ್ದಿದ್ದಿಲ್ಲ, ಬೆಕ್ಕಿಗೆ ಕಿವಿ ಹರಿದಿತ್ತು. ಅವರು ಬಂದು ಗಿರೇಕೊಳ್ಳೇನಂದ್ರು, ಮತ್ತು ಬೆಕ್ಕ ಹೆಗ್ಗಣ ಹಿಡಿತದ ಖರೆ, ಮತ್ತು ಅದಕ್ಕೆ ಕಿವಿನೇ ಹರಿದು ಹೋಗ್ಯದಲ್ಲ ಅಂದು. ಆದ್ರೆ ಕಿವಿ ಇಲಿ ತಿಂದದ್ರಿ ಎತ್ತು ಏನ್ರಿ, ಇದ್ರ ಕಿವಿನೇ ಇಲಿ ತಿಂದಾಗ ಇದು ಹೆಗ್ಗಣ ಹಿಡಿತದ ಇದು. ಯಾವಾಗ ಆಯ್ತು ಬಿಡಪ್ಪ, ಅದು ಹೆಗ್ಗಣ ಕೆಡಲಕ್ಕೆ ಏನೇ ಕೆಡಲಕ್ಕ, ಮತ್ತು ಎತ್ತುಗಳು ಏನು ಹೇಳ್ತದೆ ಇಲ್ರಿ. ಯಾರು ಬೆಕ್ಕು ತೋತಾರ ಅವ್ರಿಗೆ ಎತ್ತು ಕೊಡೋದು. ಬೆಕ್ಕಿಗೆ ಎತ್ತುಗಳಿಗೆ ಸಂಬಂಧ ಏನೊಂದು, ಅದು ಏನಕ್ಕಿರ್ಲಿಕ್ಕೆ ನಮ್ಮ ಸಂಬಂಧ ನಮಗದ
ಏನ್ರಿ ಯಾರು ಬೆಕ್ಕು ತಗೋತಾರಲ್ಲ ಅವರಿಗೆ ಎತ್ತು ಕೊಡ್ತೀವಿ. ಆಯ್ತಪ್ಪ, ಮತ್ತೆ ಬೆಕ್ಕಿನ ರೇಟ್ ಏನು ಎತ್ತಿನ ರೇಟ್ ಏನು? ಬೆಕ್ಕಿಗೆ 2 ಲಕ್ಷ ರೂಪಾಯಿ, ಎತ್ತುಗಳಿಗೆ 20 ರೂಪಾಯಿ. ನೋಡ್ರಿ ತಲೆ ಹಂಗೆ ಓಡಿಸ್. ಅಲ್ಲೋ ಎಲ್ಲಿ ಬೇಕು ಇದಕ್ಕೆ ಯಾಕೆ 2 ಲಕ್ಷ ರೂಪಾಯಿ? ಎತ್ತುಗಳಿಗೆ ಅಂದ್ರೆ 20 ರೂಪಾಯಿ ನಿಂತಿದೆ, ಎತ್ತುಗಳಿಗೆ 2 ಲಕ್ಷ ರೂಪಾಯಿ ಹೇಳು. ಹಂಗೆ ಹೇಳಲ್ಲ ನಾವು. ಬೆಕ್ಕಿಗೆ 2 ಲಕ್ಷ ಏನ್ರಿ, ಎತ್ತುಗಳಿಗೆ ಅಂದ್ರೆ 20 ರೂಪಾಯಿ. ಇವ್ರಂದ್ರು ಯಾವ್ದಕ್ಕಾರ ಹೇಳಲಕ್ಕೆ ಬಿಡು, ಎತ್ತುಗಳು ನೋಡ್ತೇವೆ ಭಾರಿ ಅವ, ಆಯ್ತು ತಗೊಂಡು ಆಯ್ತಪ್ಪ ನೀನು 2 ಲಕ್ಷ ರೂಪಾಯಿಗೆ ನಾವು ಎತ್ತು ತಗೋತೀವಿ ಅಂತಂದು 2 ಲಕ್ಷ ರೂಪಾಯಿ ಏನ್ರಿ ಬೆಕ್ಕಿಗೆ ಕೊಟ್ಟು 20 ರೂಪಾಯಿ ಎತ್ತಿಗೆ ಕೊಟ್ರು. ಏನ್ರಿ ಎತ್ತು ಮಾರ್ದ ಬೆಕ್ಕು ಮಾರ್ದ ಬಂದ ಹಣಮಂದಿರ ಗುಡಿಗೆ. ಹಣಮಂದಿರನ ಏನು ಬೇಡ್ಕೊಂಡಿದ್ದೆ? ಎತ್ತು ಮಾರಿ ಬಂದಿದ್ರು ರೊಕ್ಕದಾಗ ಅರ್ಧ ರೊಕ್ಕ ನಿನ್ನ ಗುಡಿಗೆ ಕೊಡ್ತೀನಿ ಅಂತೇಳಿ ಬೇಡ್ಕೊಂಡಿಲ್ಲ. ಈಗ 20 ರೂಪಾಯಿಗೆ ಎತ್ತು ಮಾರ್ಯದ, 10 ರೂಪಾಯಿ ನಿನ್ನ ಗುಡಿಗೆ, 10 ರೂಪಾಯಿ ಮತ್ತೆ ಕೆಸೆ ಹಾಕೊಂಡು ಹೋಗ್ಬಿಟ್ಟಾವ. ಹ್ಯಾಂಗೆ ಮಾಡ್ತಾರೆ ಇಂಥವ್ರಾರ? ದೇವ್ರುಗಳಿಗೆ ಮೋಸ ಮಾಡ್ತಾರಿಲ್ಲ. ಇದು ಹೆಣ್ಮಕ್ಳು ಮಾಡೋದು ಭಾಳ. ನಮ್ಮ ಊರಾಗ ಹೋಗ್ಬೇಕು ಹಣಮಂದಿರಿಗೆ ಬೇಡ್ಕೊಂಡಿಲ್ಲ. ಅಯ್ಯ ಹಣಮಂದಿರ ನನಗೊಂದು ಗಂಡಸ ಮಗನ ಕೊಡು, ನೀನು ಬಂಗಾರ ಟೊಪ್ಪಿಗೆ ಹಾಕ್ತೀನಿ ಅಂತ ಬೇಕು. ಅದು ಬಂಗಾರ ಟೊಪ್ಪಿಗೆ ಅಂದು ಕೂಡ ಹನುಮಂದಿವ್ರಿಗೆ ದೊಡ್ಡ ಖುಷಿ ಆಯ್ತು. ಅಲ್ರಿ ಹನುಮಂದಿವ್ರಿಗೆ ಅದೇ ಎಣ್ಣೆ ತಂದೆ ಬರೆಸ್ತಾವ, ಹೌದಿಲ್ಲ? ಬಂಗಾರ ಟೊಪ್ಪಿಗೆ ಹಾಕೋರು ಯಾರ್ರಿ? ನಿನ್ನ ತಲೆ ಮ್ಯಾಗಿಂದ ಬಂಗಾರ ಟೊಪ್ಪಿಗೆ ಇಡ್ತೀನಿ, ಹನುಮಂದಿರು ಟೊಪ್ಪಿಗೆ ಹಾಕ್ತೀನಿ, ನನಗೆ ಮಕ್ಕಳು ಕೊಡು ಅಂದ ಕೂಡ ಪಾಪ ತಥಾಸ್ತು 10 ವರ್ಷ ತುಂಬಿದ್ರಾಗ ಗಂಡಸ ಮಗ ಹುಟ್ಟಿ ತಿಂಗಳಾಯ್ತು, 4 ತಿಂಗಳಾಯ್ತು, 5 ತಿಂಗಳಾಯ್ತು. ಆಕೇನು ತಂದಂದು ಬಂಗಾರಕ್ಕೆ ಟೊಪ್ಪಿಗೆ ಹಾಕ್ಲಕ್ಕೆ ತಯಾರಿಲ್ಲ. ಸಿಟ್ಟು ಬಂದುಬಿಡ್ತು ಹನುಮಂದಿವ್ರಿಗೆ. ಸಿಟ್ಟು ಬಂದು ಈ ಕಡೆ ಮಾರಿ ಮಾಡಿದ್ದು ಆ ಕಡೆ ಮಾರಿ ಮಾಡಿ ನಿಂತ. ಏನ್ರಿ ಸಿಟ್ಟಿಗೆ ಬಂದು ಈ ಕಡೆ ಮಾರಿ ಮಾಡಿ ನಿಂತಿದ್ದು, ಹನುಮಂದಿಯವರು ಆ ಕಡೆ ಮಾರಿ ಮಾಡಿ ನಿಂತತ್ತು. ಯಾವಾಗ ಏನ್ರಿ ಆ ಕಡೆ ಮಾರಿ ಮಾಡಿ ನಿಂತು ಕೂಡಲೇನ ಇಲ್ಲಿ ಏನಾಗ್ಯದ, ಪೂಜಾರಿ ಅಂದ್ರೆ ಪೂಜೆ ಮಾಡ್ಲಕ್ಕೆ ಬಂದಾನ. ಅವ ನೋಡೋಣ ಹನುಮಂದಿಯವ್ರ ಗುಡಿ ಮಾರಿ ಆ ಕಡೆ ಮಾರಿಬಿಟ್ಟಾನ. ಯಾರು ಏನು ಬೇಡ್ಕೊಂಡ್ರಿ ಊರಾಗೆಲ್ಲ ಡಂಗ್ರ ಹೊಡೋದು. ಎಲ್ಲರಿಗೆ ಕೇಳಿದ್ರು, ನಾವೇನು ಇಲ್ಲ ನೀವೇನು ಇಲ್ಲ. ಈಗೇನಾದ್ರು ಯವ್ವ ನಾನೇ ಬೇಡ್ಕೊಂಡೇನಿ ಹನುಮಂದಿಯರಿಗೆ, ಅದಕ್ಕೆ ಇಟ್ಟಿದ್ದೆವು ಆ ಕಡೆ ತಿರುಗಿ ನಿಂತಂದು. ಅಂದು ತರ್ತೀನಿ ತೋ ಹನುಮಂದಿಯವರು, ನೀನು ಟೋಪಿ ತಂದು ಹಾಕ್ತೀನಿ ಅಂದು ಕೂಸಿನ ಕರ್ಕೊಂಡು ಟೋಪಿ ತೊಗೊಂಡು ಬಂದು ನೋಡ್ತಾಳ. ಬಂದು ನಮಸ್ಕಾರ ಮಾಡಲು, ಅಯ್ಯೋ ಎಷ್ಟು ಇದು ಮಾಡ್ತಿದ್ದೀನಿ, ಈಗರೆ ತಿರುಗು ತಂದಿನಿ ಅಂದು ಕೂಡ ಗೊರಕನೆ ತಿರುಗಿ ನಿಂತಿದ್ದು ಹನುಮಂದಿಯವರು. ತಿರುಗಿ ನಿಂತಿದ್ದು ಬಂಗಾರ ಟೋಪಿಗೆ ಹುಡುಕ್ಲಕ್ಕತ್ತದ. ಈಕಿದ್ರೆ 6 ತಿಂಗಳಗಡ್ಲೆ ತನ್ನ ಮಗನ ತಲೆಗೆ ಕಟ್ಟಿದ್ದೆ ಅಂದ್ರೆ ಎಣೆಗೌಂಟ. ಏನ್ರಿ ಕುಲಾಯಿ ತಂದಾಳ, ಒಂದು ಕುಲಾಯಿ ತಂದು ಹನುಮಂದಿರಿಗೆ ಹಾಕಲ್ಲು. ಅದು ಹನುಮಂದಿರ ಅಂದ ಏನವಾ ಇದು ಎಷ್ಟು ಹೊಲಸನ ಆಡ್ತದ ತೆಗಿ. ಏನ್ರಿ ಕಟ್ಟಿ 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 ಕೆಟ್ಟ ಗಾಣ, ಇದು ಎಷ್ಟು ಹೊಲಸನ ಆಡ್ಲಕತ್ತ ತೆಗಿ. ನನಗೆ ಏನು ಬೇಡ್ಕೊಂಡಿದ್ದೀನಿ? ಬಂಗಾರ ಟೋಪಿಗೆ ಹಾಕಿನಂದು ಬೇಡ್ಕೊಂಡಿದ್ದಿಲ್ಲ, ಇದೇ ಕೌಂಟ್ ಟೋಪಿಗೆ ತಂದಿದ್ದೆ ಅಂದು. ಅವಾಗ ಅಕ್ಕಿ ಅಂದು, ನನ್ನ ಮಗನ ಹೆಸರೇ ಬಂಗಾರ ತಿಟ್ಟಿನಿ. ಏನ್ರಿ ಮಗನ ಹೆಸರೇ ಬಂಗಾರ ತಿಟ್ಟ. ಬಂಗಾರ ಟೋಪಿಗೆ ಹಾಕಿ ಅಂತ ಬೇಡಿನಿಲ್ಲ, ನನ್ನ ಮಗನ ಹೆಸರೇ ಬಂಗಾರ ತಿಟ್ಟಿನಿ, ಅದಕ್ಕೆ ಹಾಕಿ ಟೋಪಿಗೆ ತಂದು ನಿನಗೆ ಹಾಕಿನಿ. ಕಾಲ ದೇವ್ರುಗಳಿಗೆ ಮೋಸ ಇಲ್ಲ. ದೇವ್ರುಗಳಿಗೆ ಮೋಸ ಮಾಡ್ತಕ್ಕಂಥ ಜನ ಈ ಭೂಮಿ ಮೇಲೆ ತುಂಬಿ ತುಳುಕ್ಲಕತ್ತಾಗ ಬ್ರಹ್ಮ ಅಂತಾನೆ, ಪರಮಾತ್ಮ ನಾ ಭೂಲೋಕಕ್ಕೆಂದು ಹೋಗಂಗಿಲ್ಲ. ವಿಷ್ಣುವಿಗಂತಾನ, ವಿಷ್ಣುನು ಕೂಡ ನಾ ಹೋಗಂಗಿಲ್ಲ ಹತ್ತಿಕೊಂಡ. ಯಾವ ದೇವಾನು ದೇವತೆಗಳು ಕೂಡ ಭೂಮಿಗೆಂದ ಬರ್ಲಿಕ್ಕೆಂದು ತಯಾರಿಲ್ಲ. ಕೊನೆಗೆಂದ ಪರಮಾತ್ಮ ಅಂತಾನೆ. ಪರಮಾತ್ಮ ಚಿಂತೆ ಮಾಡಕತ್ತ. ಅವಾಗೆಂದ ಪಾರ್ವತಿ ಅಂತಾಳೆ, ಪರಮಾತ್ಮ ಯಾಕೆ ಚಿಂತೆ ಮಾಡಕತ್ತಿದೆ? ನಾ ಹೋಗ್ತೀನಿ ಭೂಲೋಕಕ್ಕೆ. ನಾನೆಂದ ಭೂಲೋಕಕ್ಕೆಂದ ಹೋಗಿ ದೇವರಂದ್ರೇನು, ಭಕ್ತಿ ಅಂದ್ರೇನು, ಶ್ರದ್ಧೆ ಅಂದ್ರೇನು, ನಿನ್ನಲ್ಲಿ ಏನು ತಾಕತ್ ಐತಿ ಅನ್ನುವುದನ್ನ ಈ ಜಗತ್ತಿನ ಜನತೆಗೆ ತೋರಿಸಿ ನಾ ಬರ್ತೀನಿ ಎತ್ತಿಕೊಂಡು. ಯಾರು ಒಪ್ಪುಗೋತಾರ ಎತ್ತಿಕೊಂಡ ಕೇಳಿದ್ರ, ಯಾವ ಪರಮಾತ್ಮನ ಅರ್ಧಾಂಗಿನಿ ಆಗಿರ್ತಕ್ಕಂಥ ಪಾರ್ವತಿ ಭೂಲೋಕಕ್ಕೆಂದ ಬರಕ್ಕೆಂದು ಒಪ್ಪುಳಿಕತ್ತ. ನೋಡು ಪಾರ್ವತಿ, ಇಂತಿಂತವರಿಗೆಂದ ದೇವರುಗಳಿಗೆ ಮೋಸ ಮಾಡ್ತಕ್ಕಂಥ ಜೀವಿಗಳದಾವೆ. ನೀನು ಹೆಂಗೆಂದ ಬದುಕು ಮಾಡ್ತಿ ಎತ್ತಿಕೊಂಡಾಗ, ನಾನು ಏನಿಲ್ಲ, ನಾನು ಬದುಕು ಮಾಡ್ತೀನಿ ಏನ್ರಿ. ನಿನ್ನ ಧ್ಯಾನ ಅಂದ್ರೇನು, ನಿನ್ನ ನಾಮಸ್ಮರಣೆ ಅಂದ್ರೇನು, ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಪರಮಾತ್ಮನ ಬಳಿ ಅವನು ಬರೀ ನಾಮಸ್ಮರಣೆ ಒಳಗನೆ ಇಟ್ಟು ತಾಕತ್ ಐತಿ ಅನ್ನೋದನ್ನ ಜಗತ್ತಿನ ತೋರಿಸಿ ಬರ್ತೀನಿ. ನಾನೇ ಹೋಗ್ತೀನಿ ಖುದ್ದಾಗಿ ಭೂಲೋಕಕ್ಕೆ ಹತ್ತಿಕೊಂಡು. ಯಾವಾಗಿಂದ ಪಾರ್ವತಿ ತಯಾರಾದ್ಲು? ನಾನು ಯಾವ ತಂದೆ ತಾಯಿಗಳ ಗರ್ಭದೊಳಗೆ ಜನ್ಮ ತಾಳಿ ಪರಮಾತ್ಮನಿಗೆ ಕೇಳಕತ್ತಾಳೆ ಪಾರ್ವತಿ. ನಾನು ಯಾವ ತಂದೆ ತಾಯಿಗಳ ಗರ್ಭದೊಳಗೆ ನಾನು ಜನ್ಮ ತಾಳಿ
ನಾನು ಯಾವ ರೀತಿಯಾಗ ಜನ್ಮ ತಾಳ್ಲಿ ಎತ್ತುಕೊಂಡು ಯಾವಾಗಿಂದ ಭಗವಂತನಿಗೆ ಕೇಳ್ತಾ ಕೇಳ್ತಾ ಇರುವಂತ ಪ್ರಸಂಗದೊಳಗ ಪರಮಾತ್ಮ ಒಂದೇ ಒಂದು ಮಾತು ಹೇಳ್ತಾನೆ, ಇಟ್ಟೆಲ್ಲ ಪಾಪಿ ಜನರ ಮಧ್ಯದೊಳಗ ಯಾವ ದಂಪತಿಗಳು ಸದಾಕಾಲ ನನ್ನ ಧ್ಯಾನ ಮಾಡ್ತಾರೋ, ಯಾರು ದಂಪತಿಗಳನ್ನ ನನ್ನ ಆರಾಧನೆ ಮಾಡ್ತಾರೋ, ಯಾರು ನನ್ನ ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ತಾರಲ್ಲ ಅಂತ ತಂದೆ ತಾಯಿ ಗರ್ಭದೊಳಗೆ ಹುಟ್ಟತ್ತಿಕೊಂಡು ಯಾವಾಗಿಂದ ಪರಮಾತ್ಮ ಪಾರ್ವತಿಗೆ ಹೇಳಿದಾಗ ಆಯ್ತತ್ತಿಕೊಂಡು ಪಾರ್ವತಿನೂ ಕೂಡ ಇಡೀ ಭೂಮಂಡಲವನ್ನೇ ಸುತ್ತಿ 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 ಯಾವಾಗಿಂದ ಇಡೀ ಜಗತ್ತನ್ನ ತಿರುಗಿದ್ದಾಳೆ ಪಾರ್ವತಿ. ಅಂತ ಯಾವ ಸದಾಕಾಲ ಭಗವಂತನ ಧ್ಯಾನ ಆರಾಧನೆ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥ ಜೀವಿಗಳು ಎಲ್ಲಿನೂ ಕೂಡ ಸಿಗಲಿಲ್ಲ. ಯಾವಾಗಿಂದ ತಿರುಗ್ತಾ ತಿರುಗ್ತಾ ಇರುವಂತ ಪ್ರಸಂಗದ ಒಳಗ ಇದೇ ನಮ್ಮ ನೆರೆಯ ರಾಜ್ಯವಾಗಿರ್ತಕ್ಕಂಥ ಏನ್ರಿ ಆಂಧ್ರ ಪ್ರದೇಶ, ಏನ್ರಿ ನಿಮ್ಮದು ಮಹಾರಾಷ್ಟ್ರ, ನಮ್ಮದು ಕರ್ನಾಟಕ, ಕರ್ನಾಟಕಕ್ಕೆ ಹತ್ತಿರ್ತಕ್ಕಂಥ ಆಂಧ್ರ ಪ್ರದೇಶ. ಆ ಆಂಧ್ರ ಪ್ರದೇಶದೊಳಗಿರ್ತಕ್ಕಂಥ ಕಡಪ ಜಿಲ್ಲೆ ಒಳಗಿರ್ತಕ್ಕಂಥ ಸೋಮಲಾಪುರ ಹತ್ತಿಕೊಂಡನ್ನುವಂಥ ಒಂದು ಊರ. ಆಂಧ್ರ ಪ್ರದೇಶದೊಳಗ ಏನ್ರಿ ಇವತ್ತದು ತೆಲಂಗಾಣ ಆಗ್ಯದ, ತೆಲಂಗಾಣ ಹತ್ತುಕೊಂಡದಾಗ್ಯದ. ಅದು ಅವತ್ತಿನ ದಿನಮಾನದೊಳಗ ಆಂಧ್ರ ಪ್ರದೇಶದೊಳಗ ಕಡಪ ಜಿಲ್ಲೆ ಒಳಗಿರ್ತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಅದು ಸೋಮಲಾಪುರ ಅಂತಕ್ಕಂಥ ಗ್ರಾಮ. ಆ ಸೋಮಲಾಪುರದೊಳಗೆ ಎಲ್ಲಾ ಕಡೆನೂ ಕೂಡ ತಿರುಗಿನ ತಾಯಿ ಪಾರ್ವತಿ ಸೋಮಲಾಪುರಕ್ಕೆ ಬರ್ತಾಳೆ. ಬಂದು ಅಲ್ಲಿ ನಿಂತ್ಕೊಂಡ ನೋಡ್ತಾಳೆ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರಾಮ. ಆ ಗ್ರಾಮದೊಳಗೆ ಇಬ್ರು ಶರಣ ದಂಪತಿಗಳು ಸದಾಕಾಲ ಭಗವಂತನ ಧ್ಯಾನ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಜೀವಿಗಳು, ದಾನ ಧರ್ಮಾದಿಗಳನ್ನ ಮಾಡ್ತಾ ಇರ್ತಕ್ಕಂಥ ಜೀವಿಗಳಾಗಿರ್ತಕ್ಕಂಥ ಇಬ್ರು ದಂಪತಿಗಳು. ಅವ್ರು ಯಾರು ಒತ್ತಿಕೊಂಡ ಕೇಳಿದ್ರೆ ಒಬ್ಬ ಜ್ಞಾನ ರೆಡ್ಡಿ, ಅವನ ಧರ್ಮ ಪತ್ನಿಯಾಗಿರ್ತಕ್ಕಂಥ ನಿರ್ಮಲಾದೇವಿ ಎತ್ತಿಕೊಳ್ಳುವಂತ ಏನ್ರಿ ದಂಪತಿಗಳದಾರ. ಆಂಧ್ರ ಪ್ರದೇಶದೊಳಗ ಯಾವಾಗ ಆ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಸೋಮಲಾಪುರ ಅಂತಕ್ಕಂಥ ಗ್ರಾಮ, ಆ ಗ್ರಾಮದೊಳಗೆ ಜ್ಞಾನ ರೆಡ್ಡಿ ಮತ್ತು ನಿರ್ಮಲಾದೇವಿ ಎತ್ತಿಕೊಂಡನವಂತ ಇಬ್ರು ದಂಪತಿಗಳದಾರ. ಹೆಂಗ ಅದಾರ ಹತ್ತಿಕೊಂಡ ಕೇಳಿದ್ರೆ ಬಹುಶಃ ನಾವು ನೀವೆಲ್ಲರೂ ಕೂಡ ತಿಳ್ಕೊಂಡಂಗ ಅವ್ರ ಜೀವನ ಇದ್ದಿದ್ದಿಲ್ಲ. ನಾವು ನೀವುಗಳೇನು ಜೀವನ ಕಳಿತೀವಲ್ಲ, ಇವತ್ತು ನಿಮ್ಮ ಜೀವನ ಕಳಿತಿರ್ತಿಲ್ಲ, ನೀವು ಗಂಡ ಹೆಂಡತಿ ಜೀವನ ಕಳಿತಿರಲ್ಲ, ಆ ನಿಮ್ಮ ಜೀವನ ಇದ್ದಂಗ ಅವ್ರ ಜೀವನ ಇದ್ದಿದ್ದಿಲ್ಲ. ಅವ್ರ ಜೀವನ ಹೆಂಗ ಹತ್ತುಕೊಂಡ ಕೇಳಿದ್ರೆ ಏನ್ರಿ 12ನೇ ಶತಮಾನದಕ್ಕಿಂತಲೂ ಮುಂಚಿತವಾಗಿ ಈ ಜಗತ್ತಿಗೆ ವಚನ ಸಾಹಿತ್ಯವನ್ನು ತಂದಿರ್ತಕ್ಕಂಥ ಏಕೈಕ ಶರಣ ತಂದ್ರೆ ಅದು ಜೇಡರ ದಾಶಿಮಾರಿ ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರದು. ವಚನ ಸಾಹಿತ್ಯ ಬರೆದಿರ್ತಕ್ಕಂಥ ಜೇಡರ ದಾಶಿಮಾರ್ಯ. ಹಾಗಾದ್ರ ಅವನ ಮಾತಿಗೆ ಅನುಗುಣವಾಗಿ ಇಲ್ಲಿ ಜ್ಞಾನ ರೆಡ್ಡಿ ಮತ್ತು ನಿರ್ಮಲಾದೇವಿ ಜೀವನ ಅನ್ನತಕ್ಕಂಥದನ್ನ ಕಳಿತಿದ್ರು. ಹೆಂಗ ಜೀವನ ಅವ್ರು ಹೇಳ್ತಾರಲ್ಲ, ಜೇಡರ ದಾಶಿಮಾರಿ ಹೇಳ್ತಾನೆ, ಸತಿ ಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದುಶಿವಂಡಿ, ಸತಿ ಪತಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸದಂತೆ ಕಾಣ ರಾಮನಾಥ. ನೋಡಿ ಜೇಡ್ರ ದಾಶಿಮಾರರು ಎಷ್ಟು ಕಿಮ್ಮತ್ತಿನ ಮಾತು ಹೇಳ್ತಾರೆ ತಗೊಂಡು ಕೇಳಿದ್ರೆ, ದಾಂಪತ್ಯದ ಜೀವನ ತಿಳ್ಕೊಂಡ್ರೆ ಹೆಂಗಿರ್ಬೇಕು ಅಂತ ಅನ್ನೋದಕ್ಕೆ. ಹೆಂಗಿರ್ಬೇಕು ಜೀವನ?